ನೀವು ನಿಮ್ಮ ಕನಸಿನ ವಿವಾಹವನ್ನು ಮ್ಯಾನಿಫೆಸ್ಟ್ ಮಾಡಲು ಈಗಾಗಲೇ ಆ ಒಂದು ಶಕ್ತಿಯನ್ನ ಹೊಂದಿದ್ದೀರಾ ಅಂದ್ರೆ ನೀವು ನಂಬ್ತೀರಾ? ಇದು ಮಾಯೆ ಅಂತೂ ಅಲ್ವೇ ಇಲ್ಲ, ಇದು ಲಾ ಆಫ್ ಅಸಂಪ್ಷನ್ಸ್. ಬನ್ನಿ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಹೇಗೆ ಮ್ಯಾರೇಜ್ ಅನ್ನ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಸೊ ನಾನು ಲಾ ಆಫ್ ಅಸಂಪ್ಷನ್ ಅಂದ್ರೆ ಏನು ಅನ್ನೋದ್ರ ಪರಿಚಯನ ನಾನು ಮೊದಲಿನ ಹಳೆಯ ವಿಡಿಯೋಗಳಲ್ಲಿ ನಾನು ಮಾಡ್ಕೊಟ್ಟಿದ್ದೀನಿ. ಮತ್ತೆ ಅದ್ರ ಬಗ್ಗೆ ತುಂಬಾ ವಿವರವಾಗಿ ಹೇಳೋದೇನು ಬೇಡ. ನೀವು ಹೆಚ್ಚು ಎಷ್ಟು ಓಕೆ ಇದು ಆಲ್ರೆಡಿ ಆಗಿದೆ, ಓಕೆ ಆ ಒಂದು ಅಸಂಪ್ಷನ್ಸ್ನ, ಓಕೆ ಆ ಒಂದು ಏನು ನಿಮ್ಮೊಂದು ಊಹೆ ಏನಿದೆ ಇದು ಆಲ್ರೆಡಿ ನನ್ನ ಒಂದು ಲೈಫಲ್ಲಿ ಆಗಿದೆ ಅಂತ ನೀವು ಭಾವಿಸಿದ್ರೆ ಅದು ಡೆಫಿನೆಟ್ಲಿ ಅದು ನಿಜ ಆಗುತ್ತೆ. ಓಕೆ, ಸೊ ಇದನ್ನ ಮ್ಯಾರೇಜ್ಗೆ ಹೇಗೆ ಅನ್ವಯ ಮಾಡೋದು ಅನ್ನೋದನ್ನ ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಸೊ ಇದು ಮ್ಯಾರೇಜ್ಗೆ ಹೇಗೆ ಅನ್ವಯ ಆಗುತ್ತೆ ಅಂದರೆ ವಿವಾಹಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ನೀವು ಈಗಾಗಲೇ ಸಂತೋಷಕರವಾಗಿ ವಿವಾಹಿತವಾಗಿದ್ದೀರಿ ಎಂಬ ಭಾವನೆಯನ್ನು ಹೊಂದಿರಬೇಕು. ಓಕೆ, ಇಲ್ಲಿ ಏನಂತ ಹೇಳಿದ್ರೆ ಲಾ ಆಫ್ ಅಸಂಪ್ಷನ್ ಅಲ್ಲಿ ವಾಟ್ ಎವರ್ ಯು ಅಸ್ಯೂಮ್, ಓಕೆ ನೀವೊಂದು ಏನು ಊಹೆಯನ್ನು ರಿಪೀಟೆಡ್ ಆಗಿ ನೀವು ಮಾಡ್ತಾ ಇರ್ತೀರಾ ಅದೊಂದು ನಿಮ್ಮ ಒಂದು ಸಬ್ಕಾನ್ಷಿಯಸ್ಗೆ ಆ ಒಂದು ಅಸಂಪ್ಷನ್ಸ್ ರೀಚ್ ಆಗುತ್ತೆ. ಓಕೆ, ಆ ಒಂದು ಏನು ಊಹೆ ಏನಿದೆ ಅದು ಆ ಒಂದು ಪ್ರೋಗ್ರಾಮಿಂಗ್ ನೀವು ರಿಪೀಟೆಡ್ ಥಾಟ್ಸ್, ರಿಪೀಟೆಡ್ ಏನು ಹೇಳ್ತಾ ಇರ್ತೀರಾ, ಓಕೆ ನಾನು ಆಲ್ರೆಡಿ ನನ್ನ ಮ್ಯಾರೇಜ್ ಆಗಿದೆ, ನನ್ನ ಒಂದು ಮ್ಯಾರೇಜ್ ಆಗಿದೆ ಅಂತ ನೀವು ಏನು ರಿಪೀಟೆಡ್ ಆಗಿ ತಗೊಂತೀರಾ ಅದೊಂದನ್ನ ಆ ಒಂದು ಭಾವನೆ ಏನಿದೆ ಆ ಒಂದು ಭಾವನೆ ನಿಮ್ಮ ಒಂದು ಡೀಪ್ ಸಬ್ಕಾನ್ಷಿಯಸ್ಗೆ ರೀಚ್ ಆಗುತ್ತೆ. ಡೆಫಿನೆಟ್ಲಿ ಅಲ್ಲಿಂದ ನಿಮ್ಮ ಒಂದು ಪಾಸಿಟಿವ್ ಒಂದು ರಿಸಲ್ಟ್ಸ್ನ ಕಾಣ್ತಾ ಹೋಗ್ತೀರಾ. ಓಕೆ, ಯಾವುದೇ ಒಂದು ಡಿಸೈರ್ ಇರ್ಬೋದು ಅಥವಾ ಈ ಥರ ಒಂದು ಮುಖ್ಯವಾದ ಜೀವನದಲ್ಲಿ ನೀವು ಯಾವುದೋ ಒಂದು ಮುಖ್ಯ ಘಟನೆಗಳಿಗೆ ನೀವು ಇದನ್ನ ಲಾನ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಲಾ ಆಫ್ ಅಸಂಪ್ಷನ್, ಓಕೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ಓಕೆ, ಇಲ್ಲಿ ನಾವು ಮ್ಯಾರೇಜ್ನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಸೊ ನಿಮ್ಗೊಂದು ಕ್ಲಾರಿಟಿ ಇರಬೇಕು. ಓಕೆ, ಇಲ್ಲಿ ಯಾವ್ಯಾವ ರೀತಿ ಕ್ಲಾರಿಟಿ ಅಂತ ಹೇಳಿದ್ರೆ ಈಗ ನೋಡಿ, ನಿಮ್ಮ ಕನಸಿನ ಸಂಗಾತಿಯ ಗುಣಗಳು ಮತ್ತು ವಿವಾಹದ ಚಿತ್ರಣವನ್ನ ನೀವು ಸ್ಪಷ್ಟವಾಗಿ ರೈಟ್ ಡೌನ್ ಮಾಡ್ಕೊಬೇಕು. ಓಕೆ, ಅವ್ರ ಗುಣಗಳು ಹೇಗಿರಬೇಕು ನಿಮಗೆ, ಮತ್ತೆ ಅಂದ್ರೆ ಮ್ಯಾರೇಜ್ ಯಾವ ತರ ಲಕ್ಸುರಿಯಸ್ ಆಗಿರ್ಬೇಕು. ಓಕೆ, ಅಂದ್ರೆ ಪ್ರತಿಯೊಂದನ್ನು ಕೂಡ ನೀವು ಸ್ಪಷ್ಟವಾಗಿ ಬರಿತಾ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಬರ್ಕೊಂಡ್ರೆ ಆಗುತ್ತೆ ಅಥವಾ ಅಸಮ್ನ ಮಾಡ್ಕೊಂಡ್ರೆ ಹೋಗುತ್ತೆ. ವೈ ಆಮ್ ಟೆಲಿಂಗ್ ಯು ಟು ರೈಟ್ ಡೌನ್ ಫ್ಯೂ ಥಿಂಗ್ಸ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಅವ್ರ ಗುಣಗಳು ಹೇಗಿರಬೇಕು, ಓಕೆ ಅವ್ರು ಯಾವ ಥರ ಬಿಸ್ನೆಸ್ನ ಮಾಡ್ತಿರ್ಬೇಕು ಅಥವಾ ಎಲ್ಲ ಯಾವ ಥರ ವರ್ಕಲ್ಲಿ ಇರಬೇಕು, ಓಕೆ ಫೈನಾನ್ಷಿಯಲಿ ಹೇಗಿರಬೇಕು, ಅವ್ರ ಫ್ಯಾಮಿಲಿ ಸರೌಂಡಿಂಗ್ಸ್ ಹೇಗಿರಬೇಕು, ಈ ರೀತಿಯಾಗಿ ನೀವು ಯಾವುದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ನಿಮಗೆ ಆ ಒಂದು ಇಚ್ಛೆ ಏನಿದೆ, ಓಕೆ ಅದನ್ನ ಕ್ಲಾರಿಟಿ ಏನಿದೆ ಸಂಪೂರ್ಣವಾಗಿ ನಿಮಗೆ ತಿಳಿದಿರಬೇಕು. ತಿಳಿದಿಲ್ಲ ಅಂತ ಹೇಳಿದಾಗ ನಿಮ್ಗೇನಾಗುತ್ತೆ ತುಂಬ ಸ್ವಲ್ಪ ಗೊತ್ತಿರಲ್ಲ. ಓಕೆ, ನೀವು ನೋಡಿ ಅಬ್ಸರ್ವ್ನ ಮಾಡಿ ನಿಮ್ಗೆ ಯಾವ ಥರ ಗುಣಗಳನ್ನ ನೀವು ಇದು ಮಾಡ್ತಿರ್ತೀರಾ, ಕೆಲವು ಟೈಮ್ ಅದು ಆಪೋಸಿಟ್ ಆಗಿರುತ್ತೆ. ಓಕೆ, ಅಂದರೆ ನಿಮ್ಮ ಒಳಗಡೆ ಒಂದು ಹೊರಗಡೆ ಒಂದು ಈ ಥರ ಕ್ಲಾರಿಟಿ ಇರಲ್ಲ ನಿಮ್ಮೊಂದು ಡಿಸೈರಲ್ಲಿ. ಓಕೆ, ನೀವೇನಾದರೂ ಸ್ಪಷ್ಟವಾಗಿ ನನಗೆ ಇದೇ ರೀತಿಯ ಒಂದು ನನ್ನ ಒಂದು ಲೈಫ್ ಪಾರ್ಟ್ನರ್ನ ನಾನು ಚೂಸ್ ಮಾಡ್ಕೊತೀನಿ ಅಂತ ಹೇಳಿದರೆ, ಓಕೆ ಮ್ಯಾರೇಜಲ್ಲಿ ನಾನು ಹೇಳ್ತಿರೋದು ಇಲ್ಲಿ, ಸೊ ದಟ್ ನೀವು ಅದೇ ರೀತಿಯ ವ್ಯಕ್ತಿನ ನಿಮ್ಮ ಒಂದು ಲೈಫಲ್ಲಿ ನೀವು ಲೈಫ್ ಪಾರ್ಟ್ನರ್ ಆಗಿ ಪಡ್ಕೊಬೋದು. ಓಕೆ, ಸೊ ದಟ್ ಯು ಹ್ಯಾವ್ ಟು ವರ್ಕ್ ಆನ್ ದಟ್, ಅಂದರೆ ನಿಮಗೊಂದು ಕ್ಲಾರಿಟಿ ಇರಲಿ ಮೊದಲನೇದಾಗಿ. ಓಕೆ, ಸೊ ಜೊತೆಗೆ ಫೀಲಿಂಗ್ ಇಸ್ ದ ಸೀಕ್ರೆಟ್ ಅಂತಾನು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಆ ಒಂದು ಭಾವನೆಯನ್ನು ಕೂಡ ನೀವು ಅಳವಡಿಸ್ಕೊಡ್ಬೋದು ನಿಮ್ಮೊಂದು ಈ ಒಂದು ಪ್ರೋಸೆಸ್ಸಲ್ಲಿ, ಮ್ಯಾರೇಜ್ ಪ್ರೋಸೆಸ್ಸಲ್ಲಿ. ಓಕೆ, ಅಂದರೆ ನೀವು ಪ್ರತಿದಿನ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ವಿಜುವಲೈಸ್ನ ಮಾಡ್ತಾ ಬನ್ನಿ. ಇಟ್ಸ್ ದ ಬೆಸ್ಟ್ ಮೆಥಡ್. ಓಕೆ, ಸೊ ನೀವೇನಾದರೂ ವಿಜುವಲೈಸ್ನ ಮಾಡ್ತಾ ಬಂದಾಗ ಅಂದರೆ ಪ್ರತಿಯೊಂದು ಮೂಮೆಂಟನ್ನು ಕೂಡ ನೀವು ನಿಮ್ಮೊಂದು ಮೆಂಟಲ್ ಪಿಕ್ಚರಲ್ಲಿ ನೋಡ್ತಾ ಇರಬೇಕು. ಓಕೆ, ವೆನೆವರ್ ಯು ಕ್ಲೋಸ್ ಯುವರ್ ಐಸ್. ಓಕೆ, ನಾನು ಒಬ್ಬ ಸುಂದರವಾದ ಹುಡುಗನ ಜೊತೆಗೆ ನನ್ನ ಮದುವೆ ಆಗಿದೆ, ನನ್ನ ಮದುವೆ ಒಂದು ಸುಂದರವಾದ ಹುಡುಗಿಯ ಜೊತೆಗೆ ನಿಮ್ಮ ಏನೇನು ಗುಣಗಳನ್ನ ನೀವು ಕೊಟ್ಕೊತೀರಾ ಆ ಥರ ಗುಣಗಳನ್ನ ನೀವು ಆ್ಯಡ್ ಮಾಡ್ತಾ ಬರ್ಬೋದು. ಓಕೆ, ಜ್ಞಾನ ಹೊಂದಿರೋರು, ತುಂಬ ಸ್ಕಿಲ್ ಇರೋರು, ಓಕೆ ತುಂಬ ಫೈನಾನ್ಷಿಯಲಿ ಅಬಂಡೆನ್ಸ್ ತುಂಬ ಹೆಚ್ಚು ಇರೋರು, ಓಕೆ ನನಗೆ ಹೆಚ್ಚು ಸಪೋರ್ಟ್ ಮಾಡೋಂಥವ್ರು, ಓಕೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇರೋವಂಥವ್ರು, ತುಂಬ ಕ್ಲೋಸ್ ಆಗಿ ನನ್ನನ್ನು ಕೇರ್ ಮಾಡೋ ಅಂಥವ್ರು. ಸೊ ಈ ರೀತಿ ನಿಮಗೆ ಏನು ಥಾಟ್ಸ್ಗಳಿದೆ, ಏನು ಅಸಂಪ್ಷನ್ಸ್ ಇದೆ ಅದನ್ನು ನೀವು ವಿಜುವಲೈಸ್ನ ಮಾಡ್ತಾನೆ ಬರಬೇಕು. ಸೊ ವಿಜುವಲೈಸ್ ಮಾಡ್ತಾ ಏನಾಗುತ್ತೆ ನಿಮ್ಮೊಂದು ಸಬ್ಕಾನ್ಷಿಯಸ್ಗೆ ಅದು ಫೀಡ್ ಆಗ್ತಾ ಇರುತ್ತೆ. ಸೊ ದಟ್ ಯು ವಿಲ್ ಮ್ಯಾನಿಫೆಸ್ಟ್ ದ ರೈಟ್ ಪ್ರೊಫೈಲ್. ಓಕೆ, ಸೊ ಈ ರೀತಿಯಾಗಿ ನೀವು ಮ್ಯಾನಿಫೆಸ್ಟ್ನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೇಳೋದು ಏನಂತ ಹೇಳಿದರೆ ಅಫರ್ಮೇಷನ್ಸ್. ಓಕೆ, ಅಫರ್ಮೇಷನ್ಸ್ ಆರ್ ದ ಬೆಸ್ಟ್ ಥಿಂಗ್. ಓಕೆ, ಇವಾಗ ಆಲ್ರೆಡಿ ಅಫರ್ಮೇಷನ್ಸ್ ಬಗ್ಗೆ ನಿಮಗೆ ಗೊತ್ತಿದೆ. ನೀವು ಒಳಗಡೆಯಿಂದ ಜಸ್ಟ್ ನೀವು ಮನನ ಮಾಡ್ತಾ ಇದ್ರು, ನೀವೆಲ್ಲ ನೋಡ್ತಾ ಇದ್ರು, ಓಕೆ ಅಥವಾ ಸುಮ್ಮನೆ ಯಾವುದೋ ಒಂದು ವಿಷಯಗಳನ್ನ ಕೇಳ್ತಾ ಇದ್ರು ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ಅಫರ್ಮೇಷನ್ ಆಗುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ನೀವು ನಿಮ್ಮ ಒಂದು ಮೈಂಡ್ನ ಸ್ಯಾಚುರೇಟ್ ಮಾಡಬೇಕಾಗುತ್ತೆ. ಅಂದರೆ ಸಂಪೂರ್ಣವಾಗಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಈಗ ನಿಮ್ಮ ಒಂದು ಗೋಲ್ ಇವಾಗ ಏನಿರುತ್ತೆ ಅಂತ ಹೇಳಿದ್ರೆ ಮದುವೆದು ಇರುತ್ತೆ ಅಲ್ವಾ, ಮ್ಯಾರೇಜ್ ಇರುತ್ತೆ. ಹಾಗಾಗಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಹೆಚ್ಚು ಅಫರ್ಮೇಷನ್ನ ನೀವು
ಹೇಳ್ಕೊಬೇಕಾಗತ್ತೆ ಈ ಒಂದು ಇದರಲ್ಲಿ. ಓಕೆ, ಸೊ ನಾನು ಕೆಲವು ಅಫರ್ಮೇಷನ್ಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನು ಕೂಡ ನೀವು ಹೇಳ್ಕೊತಾ ಇರ್ಬೋದು ಯಾವಾಗ್ಲೂ. ಓಕೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದರೆ, ನಾನು ನನ್ನ ಒಂದು ಲೈಫ್ ಪಾರ್ಟ್ನರ್ ಜೊತೆಗೆ ಆತ್ಮಸುಖನೊಂದಿಗೆ ಸಂತೋಷಕರವಾಗಿ ವಿವಾಹವಾಗಿದ್ದೇನೆ. ನಮ್ಮ ಸಂಬಂಧ ಪ್ರೀತಿ ಮತ್ತು ಶ್ರೇಯಸ್ಸಿನಿಂದ ತುಂಬಿದೆ. ಈ ಥರ. ಅಂದರೆ ಇದು ಆಲ್ರೆಡಿ ಆಗಿದೆ ಅನ್ನೋ ಒಂದು ಇದರಲ್ಲಿ ನೀವು ಈ ಒಂದು ಇದನ್ನು ತಗೊಬೇಕಾಗತ್ತೆ. ಇದನ್ನು ರಿಪೀಟೆಡ್ ಆಗಿ ನೀವು ಮಾಡ್ತಾ ಬನ್ನಿ. ಜೊತೆಗೆ ಅರ್ಲಿ ಮಾರ್ನಿಂಗ್ ಎಸ್ಪೆಷಲಿ ನೀವು ಎದ್ದಾಗ ಈ ಒಂದು ಅಫರ್ಮೇಷನ್ನ ಮಾಡಿ. ಮಲ್ಗೋಕ್ಕೂ ಮುಂಚೆ ಕೂಡ ನೀವು ಈ ಒಂದು ಅಫರ್ಮೇಷನ್ನ ಕೂಡ ಹೇಳ್ಕೊಬೋದು. ಸೊ ಈ ರೀತಿ ನೀವು ಅಫರ್ಮೇಷನ್ನ ಯೂಸ್ನ ಮಾಡಿ. ಇಟ್ ವರ್ಕ್ಸ್ ಬೆಸ್ಟ್ ಆಲ್ವೇಸ್. ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ ಕೆಲವು ಟೈಮಲ್ಲಿ. ಇಫ್ ಯು ಆರ್ ಇನ್ ದ ಪ್ರೋಸೆಸ್, ಕೆಲವೊಂದು ಕ್ವಶನ್ಗಳು ಅರೈಸ್ ಆಗುತ್ತೆ. ಇದು ಹೇಗಾಗುತ್ತೆ, ಯಾವಾಗ ಆಗುತ್ತೆ ಅಂತ ರೇಸ್ ಆಗುತ್ತೆ. ಇದ್ರ ಬಗ್ಗೆ ನೀವು ಯಾವುದೇ ಒಂದು ರೀತಿಯ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ, ನೀವು ಯಾವಾಗಲೂ ನಿಮ್ಮೊಂದು ಬಿಲೀಫ್ ಸಿಸ್ಟಮ್ ಮೇಲೆ ಇರಬೇಕು. ಅಂದರೆ ಇದು ಆಲ್ರೆಡಿ ನಿಜವಾಗಿದೆ ಅನ್ನೋ ನಂಬಿಕೆಯನ್ನು ನೀವು ಯಾವಾಗಲೂ ನಿಮ್ಮಲ್ಲಿ ಉಳಿಸ್ಕೊಳ್ಬೇಕು. ಅಂದರೆ ತುಂಬ ರೆಸಿಸ್ಟೆನ್ಸ್ ಬರುತ್ತೆ. ರೆಸಿಸ್ಟೆನ್ಸ್ ಬಂದರೂ ಕೂಡ ನೀವು ಅದನ್ನು ಫಾಲೋ ಅಪ್ ಮಾಡ್ತಾನೆ ಇರಬೇಕು. ನೀವು ಕನ್ಸಿಸ್ಟೆಂಟ್ ಆಗಿ ನೀವು ಮಾಡ್ತಾನೆ ಹೋಗ್ಬೇಕು. ನಾನು ಆಲ್ರೆಡಿ ನಾನೇನು ಅಸ್ಯೂಮ್ನ ಮಾಡ್ತಿದ್ದೀನಿ ಅದು ನನ್ನ ಲೈಫಲ್ಲಿ ನಡೀತಾ ಹೋಗುತ್ತೆ. ಅದು ನಡೀತಿದೆ ಅನ್ನೋ ಥರನೇ ನೀವು ಅಸಂಪ್ಷನ್ನ ಮಾಡ್ತಾನೆ ಹೋಗ್ಬೇಕು. ಅಂದರೆ ನೀವು ಥಾಟ್ನ ತಗೊಳ್ತಾನೆ ಇರಬೇಕು, ಅಫರ್ಮ್ನ ಮಾಡ್ತಾನೆ ಇರಬೇಕು, ಸೊ ದಟ್ ಇಟ್ ವಿಲ್ ಮ್ಯಾನಿಫೆಸ್ಟ್. ಸೊ ನಿಮಗೆ ತುಂಬ ಜನಕ್ಕೆ ಕಾಮನ್ ಕ್ವಶನ್ಸ್ ಇರುತ್ತೆ. ಇದು ಎಷ್ಟು ದಿನ ಆಗುತ್ತೆ, ಎಷ್ಟು ಟೈಮ್ನ ತಗೊಳುತ್ತೆ ಅಂತ ನೀವು ಕ್ವಶನ್ಗಳಿರುತ್ತೆ ನಿಮಗೆಲ್ಲರಿಗೂ. ಸೊ ಇಟ್ ಡಿಪೆಂಡ್ಸ್. ನೀವು ಹೇಗೆ ಇದನ್ನು ನಂಬ್ತೀರ. ನಿಮ್ಮೊಂದು ಅಲೈನ್ಮೆಂಟ್ ಹೇಗಿರುತ್ತೆ. ನೀವು ಯಾವ ಥರ ಥಾಟ್ ಅಫರ್ಮೇಷನ್ನ ನೀವು ಕೊಟ್ಕೊತಾ ಬರ್ತಿರ್ತೀರ, ಯಾವ ಥರ ಅಸ್ಯೂಮ್ನ ಮಾಡ್ತಿರ್ತೀರ. ಸೊ ನೋಡಿ, ನೀವು ಯಾವಾಗಲೂ ಸಮಯದ ಬಗ್ಗೆ ನಿಮ್ಮ ಒಂದು ಗಮನನ ಕೊಡೋದಕ್ಕಿಂತ ಹೆಚ್ಚಾಗಿ ನನಗಿದು ಆಲ್ರೆಡಿ ನನ್ನ ಒಂದು ಲೈಫಲ್ಲಿ ನಡೀತಾ ಇದೆ. ಆ ಒಂದು ಪ್ರೋಸೆಸ್ಗೆ ನಿಮ್ಮೊಂದು ನಂಬಿಕೆ ಜಾಸ್ತಿ ಇರಬೇಕು. ಅರ್ಥ ಆಗ್ತಲ್ಲ. ನೀವು ಜಸ್ಟ್ ಒಂದು ಗಡಿಯಾರ ನೋಡ್ಕೊಂಡು ಅಥವಾ ದಿನಾಂಕಗಳನ್ನ ನೋಡಿಕೊಂಡು ಡೇಟ್ಸ್ಗಳನ್ನ ನೋಡಿಕೊಂಡು ಇದು ಯಾವಾಗುತ್ತೆ ಅನ್ನೋ ಒಂದು ಲ್ಯಾಕಿಂದ ಅಥವಾ ಒಂದು ಭಯದಿಂದ ಅಥವಾ ಆಂಗ್ಸೈಟಿಯಿಂದ ನೀವು ನೋಡೋದಲ್ಲ. ನನಗಿನ್ನೂ ಆಗಿಲ್ಲ, ಯಾವಾಗ ನನ್ನ ಒಂದು ಮ್ಯಾರೇಜ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಥರ ನೀವು ನೋಡೋದಲ್ಲ. ಜಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಇನ್ನರ್ ಥಾಟ್, ಇನ್ನರ್ ಕನ್ವರ್ಸೇಷನ್ನ ಜೊತೆ ನಿಮ್ಮ ಒಂದು ಏನು ಅಸಂಪ್ಷನ್ಸು ಸ್ಟ್ರಾಂಗ್ ಇರಬೇಕು. ನೀವು ಹೆಚ್ಚೆಚ್ಚು ಯಾವಾಗ ಪಾಸಿಟಿವ್ನ ಫೀಲ್ ಮಾಡ್ತಾ ಇರ್ತೀರಾ, ಅದು ನಿಮ್ಮ ಒಂದು ಸಬ್ ಕಾನ್ಷಿಯಸ್ಗೆ ಅಲೈನ್ ಆಗುತ್ತೆ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಬ್ಯಾಕ್ ಟು ರೈಟ್ ಒಂದು ಟ್ರ್ಯಾಕಿಗೆ ಬರ್ತೀರಾ. ರಿಪೀಟ್ ಮಾಡ್ತಾ ಏನಾಗುತ್ತೆ, ಅದು ನಿಮ್ಮೊಂದು ಸಬ್ ಕಾನ್ಷಿಯಸ್ಗೆ ಅಲೈನ್ ಆಗುತ್ತೆ. ಸಬ್ ಕಾನ್ಷಿಯಸ್ ಅಲೈನ್ ಆದಾಗ ಸೊ ಯು ವಿಲ್ ಫೀಲ್ ಗುಡ್. ನಿಮ್ಮ ಒಂದು ಏನು ಅಫರ್ಮ್ ಮಾಡಬೇಕಾದ್ರೂ ನಿಮಗೆ ತುಂಬ ನನಗಿದು ನಡೀತಿದೆ ಅಂತ ಒಂದು ಭಾವನೆನೂ ಆಗುತ್ತೆ. ಯು ವಿಲ್ ಬಿ ಹ್ಯಾಪಿ, ಯು ವಿಲ್ ಬಿ ಸೋ ಹ್ಯಾಪಿ ಆ್ಯಂಡ್ ಇಟ್ ವಿಲ್ ಮ್ಯಾನಿಫೆಸ್ಟ್. ಯು ಶುಡ್ ನಾಟ್ ವರಿ ಅಬೌಟ್ ಅದು ಯಾವಾಗುತ್ತೆ ಅದ್ರ ಬಗ್ಗೆ ನಿಮಗೆ ಏನು ಅವಶ್ಯಕತೆ ಇಲ್ಲ ಅದು ಮಾಡೋದು. ನಿಮ್ಮ ಕೆಲಸ ಏನೇ ಇದ್ರೂ ಕೂಡ ನಿಮ್ಮದು 4D ಮೇಲೆ, 4D ಅಂದರೆ ಥಾಟ್ಸ್, ಅಸಂಪ್ಷನ್ಸ್ ಮತ್ತು ಫೀಲಿಂಗ್ಸ್ ಮೇಲೆ ಅಷ್ಟೇ ವರ್ಕ್ ಮಾಡೋದು. 3Dಲಿ ಆಟೋಮೆಟಿಕಲಿ ಅದು ನಡೀತಾ ಹೋಗುತ್ತೆ. ಏನಾದರೂ ತುಂಬ ಡೌಟ್ಸ್ ಬಂದರೆ ನಾನು ಏನು ಮಾಡ್ಬೋದು ಅಂತ ಕೇಳ್ತೀರಾ. ಡೆಫಿನೆಟ್ಲಿ ಇದು ಇರುತ್ತೆ ಎಲ್ಲರಿಗೂ ಥಾಟು. ಡೌಟ್ಸ್ ಆರ್ ವೆರಿ ನ್ಯಾಚುರಲ್. ಅದ್ರ ಬಗ್ಗೆ ತುಂಬ ಏನೋ ಅವಶ್ಯಕತೆ ಇಲ್ಲ. ಯಾವಾಗ ನಿಮಗೆ ಡೌಟ್ ಅರೈಸ್ ಆಗುತ್ತೆ, ನಿಮ್ಮೊಂದು ಯಾವ್ದ್ರ ಜೊತೆ ಅದನ್ನು ಡೀಲ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಅಫರ್ಮೇಷನ್ಸ್. ಆ್ಯಂಡ್ ರಿಮೈಂಡ್ ಯುವರ್ ಸೆಲ್ಫ್ ದಟ್ ಇದು ಇಲ್ಲ, ನಾನು ಆಲ್ರೆಡಿ ಇದು ನನ್ನ ಒಂದು ಲೈಫಲ್ಲಿ ಆಗಿದೆ ಅನ್ನೋ ಥರ ನೀವು ಜಸ್ಟ್ ಅದನ್ನು ಥಾಟ್ನ ಕೊಟ್ಟ ತಕ್ಷಣ ಅದು ನಿಮಗೆ ಇನ್ ದ ಪ್ರೋಸೆಸ್ ಅಂತಲೇ ಹೇಳಿ ಯಾವಾಗಲೂ. ಇನ್ ದ ಪ್ರೋಸೆಸ್ ಅಂತ ಹೇಳ್ತಿದ್ದಾಗಲೇ ನಿಮಗೊಂದು ರೆಸಿಸ್ಟೆನ್ಸು ಕಡಿಮೆ ಆಗಿಬಿಡುತ್ತೆ. ಅದೇ ಸ್ಟಾಪೇ ಆಗಿಬಿಡುತ್ತೆ ಆಲ್ಮೋಸ್ಟ್. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ, ನಿಮಗೆ ಒಂದು ಕ್ವಶನ್ ಇರ್ಬೋದು ಅಥವಾ ಬೇರೆ ಥರ ಇರ್ಬೋದು, ಕ್ಯಾನ್ ಐ ಮ್ಯಾನಿಫೆಸ್ಟ್ ಎ ಸ್ಪೆಸಿಫಿಕ್ ಪರ್ಸನ್ ಅಂತ ನಿಮಗಿರುತ್ತೆ, ಹೌದಲ್ವಾ? ಸೊ ಇಲ್ಲಿ ನಾನು ಕೆಲವರಿಗೆ ಜನರಲ್ ಆಗಿ ಏನು ಸಜೆಷನ್ ಮಾಡ್ತೀನಿ ಅಂತ ಹೇಳಿದರೆ, ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ದ ಒನ್ ಪರ್ಸನ್, ಒಬ್ಬ ಪರ್ಸನ್ಗೆ ನೀವು ಫೋಕಸ್ ಮಾಡೋದಕ್ಕಿಂತ ನಿಮಗೆ ನೋಡಿ ಯಾವಾಗಲೂ ಅಷ್ಟೇ ಒಂದನ್ನು ತಿಳ್ಕೊಳ್ಳಿ. ಸೊ ನಿಮಗೆ ಇರ್ಬೋದು SP ಅದು ಇದು ಅಂತ, ನೀವು ಬೇಕಿದ್ರೆ ಅವ್ರನ್ನು ಕೂಡ ಮ್ಯಾನಿಫೆಸ್ಟ್ ಮಾಡಿ ನೀವು ಮ್ಯಾರೇಜ್ನ ಮಾಡ್ಕೊಬೋದು. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಈಸ್ ಆಲ್ಸೋ ಇಂಟ್ರೆಸ್ಟೆಡ್, ಅಥವಾ ನಿಮಗೆ ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ನೀವು ಮಾಡ್ಕೊಂಬರ್ಬೋದು. ಯು ಕ್ಯಾನ್ ಮ್ಯಾನಿಫೆಸ್ಟ್ ಆ್ಯಂಡ್ ಯು ಕ್ಯಾನ್ ಗೆಟ್ ಇನ್ ಟು ರಿಲೇಷನ್ಶಿಪ್ ಆ್ಯಂಡ್ ಯು ಕ್ಯಾನ್ ಹ್ಯಾಪಿಲಿ ಮ್ಯಾರಿ ಟು ಹಿಮ್ ಆರ್ ಹರ್. ಆದರೆ ಇಲ್ಲಿ ಪ್ರಶ್ನೆ ಏನಂತ ಹೇಳಿದರೆ, ನಾನು ಏನು ಹೇಳ್ತಿರೋದು ಅಂತ ಹೇಳಿದರೆ, ನೀವು ಯಾವುದೇ ಒಬ್ಬ ವ್ಯಕ್ತಿನ ನೀವು ಮ್ಯಾರೇಜ್ ಆಗಬೇಕು ಅಂದಾಗ ನೀವು ಯಾವಾಗಲೂ ವ್ಯಕ್ತಿಗಿಂತ ಹೆಚ್ಚಾಗಿ ನಿಮ್ಮ ಒಂದು ಫೋಕಸ್ ಯಾವಾಗಲೂ ಒಂದು ಕ್ವಾಲಿಟೀಸ್, ನಿಮ್ಮ ಆಸೆಗಳೇನಿದೆ, ನಿಮ್ಮ ಒಂದು ಕನಸುಗಳು ಏನೇನಿದೆ, ಅದನ್ನು ಅವರು ಫುಲ್ಫಿಲ್ ಮಾಡ್ತಾರಾ ಅನ್ನೋದ್ರ ಜೊತೆಗೆ ನೀವು ಯಾವಾಗಲೂ ಕೂಡ
ನಾನು ಓಕೆ ಈ ವ್ಯಕ್ತಿ ಅನ್ನೋದಕ್ಕಿಂತ ನಾನು ನಿಮಗೆ ಇಷ್ಟ ಯಾವ ಥರ ಇಷ್ಟ ಆಗ್ತಿದೆ, ಓಕೆ ನಿಮ್ಮೊಂದು ಸಂಪೂರ್ಣ, ಓಕೆ ನೀವು ಯಾರೋ ನೀವು ನೋಡಿ SP ಅಂತ ಹೇಳಿದ್ರೆ ಸ್ಪೆಷಲ್ ಪರ್ಸನ್, ನೀವು ಯಾರೊಬ್ಬರನ್ನ ಇಷ್ಟಪಡ್ತಿದ್ದೀರಾ ಅನ್ನೋದಕ್ಕೆ ರೀಸನ್ ಏನು, ಅವರಲ್ಲಿರೋ ಏನೋ ಒಂದು ಗುಣಗಳು ನಿಮ್ಮಲ್ಲಿ ಇಷ್ಟ ಆಗುತ್ತೆ, ಅಥವಾ ನಿಮ್ಮಲ್ಲಿರೋ ಯಾವುದೋ ಒಂದು ವಿಷಯಗಳು ಅವರು ಅದನ್ನು ಪ್ರವೋಕ್ ಮಾಡಿರ್ತಾರೆ. ಪ್ರವೋಕ್ ಅಂತ ಹೇಳಿದರೆ ಅವ್ರು ನಿಮಗೆ ಇಷ್ಟ ಆಗೋ ರೀತಿ ನಡ್ಕೊಂಡಿರ್ತಾರೆ, ಅಥವಾ ನಿಮ್ಗೆ ಇಷ್ಟ ಆಗೋ ರೀತಿ ಅವರಲ್ಲಿ ಏನೋ ಒಂದು ಒಳ್ಳೆ ಗುಣ ಇರುತ್ತೆ, ಅದನ್ನು ನೀವು ಲೈಕ್ ಮಾಡ್ತಿರ್ತೀರ. ಸೊ ದಟ್ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ಸೇಮ್ ವೇ ನೀವು ಅದೇ ರೀತಿ ನಿಮಗೆ ಹೆಚ್ಚೆಚ್ಚು ಏನೇನು ಬೇಕು, ಅಬಿಡೆನ್ಸ್ ಇರೋ ವ್ಯಕ್ತಿ, ಅಥವಾ ನಿಮಗೆ ಒಳ್ಳೊಳ್ಳೆ ಗುಣಗಳಿರೋ ವ್ಯಕ್ತಿ, ಓಕೆ ಎಲ್ಲ ಥರಕ್ಕೂ ಚೆನ್ನಾಗಿ ಅನಿಸೋ ವ್ಯಕ್ತಿಗಳನ್ನ ಈ ರೀತಿ ಇರಬೇಕು ಗುಣಗಳು ಅನ್ನೋದನ್ನು ನೀವು ಕ್ಯಾರಿ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಮ್ಯಾನಿಫೆಸ್ಟ್ ದ ಸೇಮ್ ಪರ್ಸನ್. ಓಕೆ ನೀವು ಏನು ಅಂದ್ಕೊಂಡಿರೋ ಅದಕ್ಕಿಂತ 10-100 ಪಟ್ಟು ಜಾಸ್ತಿಯಾಗಿ ಹೆಚ್ಚೆಚ್ಚು ಶ್ರೇಷ್ಠತೆಗಳನ್ನು ಹೊಂದಿರುವಂಥ ವ್ಯಕ್ತಿಗಳನ್ನ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅದಕ್ಕೆ ಯಾವಾಗಲೂ ಕೂಡ ನೀವು ಒಂದು ಹೆಚ್ಚೆಚ್ಚು ಗುಣಗಳಿಗೆ ಓಕೆ ನೀವೊಂದು ವ್ಯಾಲ್ಯೂನ ಮಾಡಿ. ಇಷ್ಟೇ, ನೀವು ಲೈಫಲ್ಲಿ ನಿಮ್ಮೊಂದು ಪಾರ್ಟ್ನರ್ನ ನೀವು ಆಯ್ಕೆ ಮಾಡ್ಕೋಬೇಕು ಅಂದಾಗ ಓಕೆ ನಿಮ್ಮ ಆಯ್ಕೆಗಳಲ್ಲಿ ಯಾವಾಗಲೂ ಅಸಂಪ್ಷನ್ಸು, ಫೀಲಿಂಗ್ಸು, ಓಕೆ ಥಾಟ್ಸು, ಆ ಥಾಟ್ಸ್ ಜೊತೆಗೆ ನಿಮಗೆ ಯಾವ ರೀತಿ ಇಷ್ಟ, ಓಕೆ ನೀವು ಯಾವ ರೀತಿ ಗುಣಗಳನ್ನು ನೀವು ಹುಡುಕ್ತಾ ಇದ್ದೀರಾ ಆ ಗುಣಗಳನ್ನಷ್ಟೇ ನಿಮ್ಮೊಂದು ಫೋಕಸ್ ಇರಲಿ, ಅದ್ರ ಮೇಲೆ ಅಷ್ಟೇ ನಿಮ್ಮೊಂದು ಅಫರ್ಮೇಷನ್ಸ್, ವಿಜುವಲೈಸೇಷನ್, ಸಂಪೂರ್ಣ ಒಂದು ಗಮನ, ಒಂದು ಅವೇರ್ನೆಸ್ ಇರಲಿ. ನೀವು ಈಸಿಯಾಗಿ ನೀವು ಏನೇನು ಗುಣಗಳನ್ನ ಹುಡುಕ್ತಾ ಇರ್ತೀರಾ ಅದೇ ಗುಣಗಳಿಗೆ ಆ ವ್ಯಕ್ತಿಗಳು ನಿಮ್ಮೊಂದು ಲೈಫಲ್ಲಿ ಬರ್ತಾರೆ. ಯು ಕ್ಯಾನ್ ಮ್ಯಾರಿ ಟು ಹಿಮ್ ಆರ್ ಹರ್. ಓಕೆ ಸೊ ದಟ್ ಇಲ್ಲಿವರೆಗೆ ನಾನು ಇದನ್ನೆಲ್ಲ ನಿಮಗೆ ಬ್ರೀಫಾಗಿ ತಿಳಿಸಿದ್ದೀನಿ. ನಾವು ವಿ ಆರ್ ಒನ್ ಸ್ಟೆಪ್ ಅಹೈಡ್. ಓಕೆ ನಾನು ಯಾವಾಗಲೂ ಗೈಡೆಡ್ ಮೆಡಿಟೇಷನ್ಗೆ ನಾನು ಸ್ವಲ್ಪ ಹೊತ್ತನ್ನ ಕೊಡ್ತೀನಿ. ಸೊ ಈ ರೀತಿಯಾಗಿ ಸ್ವಲ್ಪ ಹೊತ್ತು ನೀವು ಮೆಡಿಟೇಷನ್ನ ಮಾಡಿದ್ದಾದರೆ ಸೊ ನಿಮ್ಮ ಕೆಲವೊಂದು ಬ್ಲಾಕೇಜಸ್ಗಳು ರಿಮೂವ್ ಆಗುತ್ತೆ. ಹಾಗೆಯೇ ನೀವು ಈ ಒಂದು ಗೈಡೆಡ್ ಮೆಡಿಟೇಷನಲ್ಲಿ ನೀವು ಯಾರನ್ನು ವರಿಸಬೇಕು ಅಂತ ಹೇಳಿದ್ದೀರಾ, ಅಥವಾ ನೀವು ಯಾರನ್ನ ಮ್ಯಾರೇಜ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಈ ಒಂದು ಗೈಡೆಡ್ ಮೆಡಿಟೇಷನ್ನ ನೀವು ಮಾಡೋದ್ರ ಮುಖಾಂತರ ಓಕೆ ಯು ಕ್ಯಾನ್ ಈಸಿಲಿ ಇನ್ ಅ ಫಾಸ್ಟ್ ವೇ ಓಕೆ ಯು ವಿಲ್ ಗೆಟ್ ದ ರಿಸಲ್ಟ್. ಓಕೆ ಈ ರೀತಿಯಾಗಿ ಪ್ರತಿದಿನ ನೀವು ಮಾಡ್ತಾ ಬನ್ನಿ. ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಯಾವಾಗ ಸಮಯ ಎಲ್ಲ ಸಿಗುತ್ತಲ್ಲ ಆ ಸಮಯಗಳಲ್ಲಿ ಈ ಒಂದು ಮೆಡಿಟೇಷನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಫಾಸ್ಟ್ ರಿಸಲ್ಟ್. ಓಕೆ ಡೀಪ್ ಡೈವ್ ಇನ್ ಟು ದ ಗೈಡೆಡ್ ಮೆಡಿಟೇಷನ್. ಓಕೆ ನಿಧಾನಕ್ಕೆ ನೀವು ಇರುವ ಜಾಗದಲ್ಲಿ ಒಂದು ಸಂಪೂರ್ಣವಾಗಿ ಆರಾಮದಾಯಕ ಒಂದು ಸ್ಥಿತಿಯನ್ನು ಹೊಂದಿ. ನಾವು ಜಸ್ಟ್ ಸಿಟ್ ಕಂಫರ್ಟಬಲಿ ವೆರ್ ಎವರ್ ಯು ವಾಂಟ್, ಹೌ ಎವರ್ ವಾಂಟ್. ಓಕೆ ಸಿಟ್ ಇನ್ ಅ ರಿಲ್ಯಾಕ್ಸ್ ಪೊಸಿಷನ್. ಒಂದು ರಿಲ್ಯಾಕ್ಸ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ನಾವು ಜಸ್ಟ್ ಸ್ಲೋಲಿ ಕ್ಲೋಸ್ ಯುವರ್ ಐಸ್. ನಿಮ್ಮ ಒಂದು ಕಣ್ಣುಗಳನ್ನು ನಿಧಾನಕ್ಕೆ ಮುಚ್ಚಿ. ಈಗ ನೀವು ನಿಮ್ಮ ಸಂಪೂರ್ಣ ಗಮನವನ್ನು ಉಸಿರಾಟದ ಕಡೆಗೆ ತಗೊಂಡೋಗಿ. ನಾವು ಜಸ್ಟ್ ಟೇಕ್ ಡೀಪ್ ಬ್ರೆತ್. ಓಕೆ ಇನ್ಹೇಲ್, ಹೋಲ್ಡ್ ದ ಬ್ರೆತ್ ಆ್ಯಂಡ್ ಎಕ್ಸೇಲ್. ಇನ್ಹೇಲ್, hold the breath and exhale. Inhale, hold the breath and exhale. ಈಗ ನೀವು ನಿಧಾನಕ್ಕೆ ನಿಮ್ಮ ಒಂದು ಸಂಪೂರ್ಣ ಅವೇರ್ನೆಸ್ ನಿಮ್ಮ ಒಂದು ಬ್ರೆತ್ನ ಮೇಲೆ ಇದೆ. ಈಗ ನಿಮ್ಮ ಮುಂದೆ ನಿಮ್ಮ ಒಂದು ಇನ್ನರ್ ಮೈಂಡ್, ಇನ್ನರ್ ಐ ಮುಖಾಂತರ ಒಂದು ದೊಡ್ಡ ಪರದೆಯ ಮೇಲೆ ನೀವು ವಿಜುವಲೈಸ್ನ ಮಾಡ್ತಾ ಇದ್ದೀರಾ. ಓಕೆ ಆ ಒಂದು ಸಂಪೂರ್ಣ ಚಿತ್ರಣವನ್ನು ನಿಮ್ಮೊಂದು ಕಣ್ಮುಂದೆ ತಗೊಬನ್ನಿ. ಒಂದು ಸಂಪೂರ್ಣ ಚಿತ್ರಣವನ್ನು ನಿಮ್ಮೊಂದು ಕಣ್ಮುಂದೆ ತಗೊಬನ್ನಿ. ನೀವು ಇವಾಗ ಒಂದು ಮ್ಯಾರೇಜ್ ಒಂದು ಪ್ಲೇಸ್ನಲ್ಲಿದ್ದೀರಾ. ಅದೊಂದು ಕನ್ವೆನ್ಷನಲ್ ಆಗಿರ್ಬೋದು, ಅಥವಾ ಯಾವುದೋ ನಿಮಗೆ ಇಷ್ಟವಾದ ಒಂದು ಪ್ಲೇಸ್. ಅದು ನೀವು ಎಲ್ಲಿ ಮದುವೆ ಆಗಬೇಕು ಅಂತ ಡಿಸೈಡ್ನ ಮಾಡ್ಕೊಂಡಿದ್ದೀರಾ ಆ ಒಂದು ಪ್ಲೇಸ್. ಅದು ಆ ಒಂದು ಅದ್ಭುತ ಪ್ಲೇಸಲ್ಲಿ ನೀವು ಆಲ್ರೆಡಿ ಇದ್ದೀರಾ. ಜಸ್ಟ್ ಫೀಲ್ ದ ಲವ್ ಇನ್ ದ ಏರ್. ಆ ಒಂದು ಪ್ರೀತಿಯನ್ನು ನಿಮ್ಮ ಇದರಲ್ಲಿ ಕಾಣಿ. ವಿಜುವಲೈಸ್ ಯುವರ್ ಪಾರ್ಟ್ನರ್ ಸ್ಮೈಲಿಂಗ್ ಅಟ್ ಯು. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ನೋಡಿ ಹೆಚ್ಚೆಚ್ಚು ಖುಷಿಯನ್ನು ಹೊಂದುತ್ತಾ ಇದ್ದಾರೆ, ಹೆಚ್ಚೆಚ್ಚು ನಗುವನ್ನು ಹೊಂದುತ್ತಾ ಇದ್ದಾರೆ. ಜಸ್ಟ್ ಹಿಯರ್ ದ ಸೌಂಡ್, ದ ಸ್ಮೆಲ್ ಆಫ್ ದ ಫ್ಲವರ್ ಆ್ಯಂಡ್ ಫೀಲ್ ದ ಜಾಯ್. ಆ ಒಂದು ಸರೌಂಡಿಂಗಿನ ಚಿತ್ರಣವನ್ನು ಗಮನಿಸಿ. ಓಕೆ ನೀವು ಆಲ್ರೆಡಿ ಆ ಒಂದು ಕಲ್ಯಾಣ ಮಂಟಪದ ಒಳಗಡೆ ಇದ್ದೀರಾ. ಆ ಕಲ್ಯಾಣ ಮಂಟಪದ ಒಳಗಡೆ ನೀವು ಮತ್ತು ನಿಮ್ಮ ವಧುವರರ ಏನು ಚೇರ್ ಇದೆ, ನಿಮಗೆ ಅಂತ ಸೀಟೆಡ್ ಪೊಸಿಷನ್ ಏನು ಮಾಡಿದ್ದೀರಾ, ನೀವು ಆಲ್ರೆಡಿ ಅಲ್ಲಿ ಕೂತಿದ್ದೀರಾ. ಅವರು ನಿಮ್ಮ ಪಕ್ಕನೇ ಇದ್ದಾರೆ, ನೀವು ಅವ್ರ ಪಕ್ಕನೇ ಇದ್ದೀರಾ. ಓಕೆ ಜಸ್ಟ್ ವಿಜುವಲೈಸ್ ದಟ್. ಜಸ್ಟ್
ಜಸ್ಟ್ ಡೈವ್ ಡೀಪ್ ಆ್ಯಂಡ್ ಜಸ್ಟ್ ಡೈವ್ ಇಂಟು ಡೀಪ್ ಓಕೆ. ಆ ಒಂದು ಫೀಲಿಂಗ್ಸ್ನ ವ್ಯಕ್ತಪಡಿಸಿ, ಆ ಒಂದು ಖುಷಿಯನ್ನು ವ್ಯಕ್ತಪಡಿಸಿ. ನಿಮ್ಮದೇ ಫ್ಯಾಮಿಲಿ ಮೆಂಬರ್ಸ್ಗಳು, ನಿಮ್ಮ ಯಾರ್ಯಾರು ಫ್ರೆಂಡ್ಸ್ಗಳನ್ನ ನೀವು ಇನ್ವೈಟ್ನ ಮಾಡಿದ್ದೀರಾ, ಓಕೆ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ನಿಮ್ಮ ಬಂಧುಗಳು ಬಂದಿದ್ದಾರೆ, ನಿಮ್ಮ ಬಳಗದ ಸಂಪೂರ್ಣ ಜನರು ಎಲ್ಲ ಸುತ್ತ ಬಂದಿದ್ದಾರೆ. ಓಕೆ, ಎವ್ರಿಬಡಿ ಈಸ್ ಹ್ಯಾಪಿ. ನಿಮ್ಮ ಮುಂದೆ ಈ ಫೋಟೋಗ್ರಫಿ ಇದೆಲ್ಲ ನಡೀತಾ ಇದೆ. ಓಕೆ, ನೀವು ಫೋಟೋಸ್ಗಳನ್ನ ತೆಗಿತಾ ಇದ್ದಾರೆ, ಎಲ್ಲರೂ ಬಂದು ನಿಮಗೆ ಗಿಫ್ಟ್ನ ಮಾಡ್ತಾ ಇದ್ದಾರೆ, ನೀವೊಂದು ರಿಸೆಪ್ಷನಲ್ಲಿ ಇದ್ದೀರಾ. ಸಂಪೂರ್ಣವಾಗಿ ಈ ಒಂದು ಪ್ರೊಸೆಸ್ನ ಎಂಜಾಯ್ ಮಾಡಿ. ಒಂದು ದಿನ ಏನು ಹಿಂದಿನ ದಿನ ರಿಸೆಪ್ಷನ್ ಏನಿದೆ, ಆ ರಿಸೆಪ್ಷನ್ ಡೇಲಿ ಎಲ್ಲರೂ ನಿಮಗೆ ಗಿಫ್ಟ್ನ ಕೊಡ್ತಾ ಇದ್ದಾರೆ. ಜಸ್ಟ್ ಆ ಒಂದು ಅನುಭವನ ಕಂಪ್ಲೀಟ್ ಆಗಿ ತಗೊಳ್ಳಿ. ಓಕೆ, ಮೈಂಡ್ನ ಸ್ಯಾಚುರೇಟ್ ಮಾಡಿ. ಅದರಲ್ಲಿ ಮೈಂಡ್ನ ಸ್ಯಾಚುರೇಟ್ ಮಾಡ್ತಾ ಎಲ್ಲರೂ ಬಂದು ಎಲ್ಲರೂ ಕೂಡ ನಿಮಗೆ ವಿಶ್ ಮಾಡ್ತಿದ್ದಾರೆ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ನಿಮಗೆ ಪ್ರತಿಯೊಬ್ಬರು ವಿಶ್ನ ಮಾಡ್ತಿದ್ದಾರೆ. ಅದನ್ನು ಸಂಪೂರ್ಣವಾಗಿ ನೀವು ಹೆಚ್ಚೆಚ್ಚು ಸ್ಮೈಲ್ನ ಕೂಡ ಅವ್ರಿಗೆ ಕೊಡ್ತಿದ್ದೀರಾ. ಎಲ್ಲರೂ ಗ್ರೂಪ್ ಫೋಟೋಸ್ಗೆ ನಿಂತ್ಕೊತಾ ಇದ್ದಾರೆ. ಓಕೆ, ಬಂದವರೆಲ್ಲ ನಿಮ್ಮ ಹತ್ರ ಫೋಟೋಗಳನ್ನ ತಗೊಂಡು ಹೋಗ್ತಿದ್ದಾರೆ. ಒಂದು ಸಂಪೂರ್ಣ ಹಾಲ್ ಏನಿದೆ ಆ ಖುಷಿಯಿಂದ ನಡೀತಾ ಇದೆ. ಪ್ರತಿಯೊಬ್ಬರು ಮುಖದಲ್ಲೂ ಕೂಡ ನಗು ಇದೆ, ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಖುಷಿ ಇದೆ. ಯು ಆರ್ ಇಂಟು ರಿಲೇಷನ್ಶಿಪ್. ಓಕೆ, ಅವರ ಮನೆಯವರು, ನಿಮ್ಮ ಮನೆಯವರು, ನಿಮ್ಮ ಎಲ್ಲ ಸಂಪೂರ್ಣ ಜನರೆಲ್ಲ ಒಟ್ಟಿಗೆ ಕೂಡಿ ಈ ಒಂದು ಮದುವೆಯನ್ನು ನೆರವೇರಿಸ್ತಾ ಇದ್ದಾರೆ. ಓಕೆ, ಯು ಆರ್ ಇಂಟು ಡೀಪ್ ಆ ಒಂದು ಕನೆಕ್ಷನಲ್ಲಿ ಇದ್ದೀರಾ. ಓಕೆ, ಅಗೇನ್ ಆ ಒಂದು ಹಿಂದಿನ ದಿನದ ಏನು ಸಂಭ್ರಮ ಏನಿತ್ತು, ಆ ಸಂಭ್ರಮನ ಸಂಪೂರ್ಣವಾಗಿ ನಿಮ್ಮೊಂದು ಮೈಂಡ್ಗೆ ತಗೊಳ್ಳಿ. ಆ ಮೈಂಡ್ನ ಸ್ಯಾಚುರೇಟ್ನ ಮಾಡ್ತಾ ಬನ್ನಿ. ಈಗ ನೀವು ಬೆಳಗಿನ ಜಾವದಲ್ಲಿ ನೀವು ಯಾವ ಸಮಯನ ಹಿರಿಯರು ಏನು ಸಮಯವನ್ನು ಗೊತ್ತುಪಡಿಸಿದ್ರು, ಆ ಸಮಯದಲ್ಲಿ ನಿಮ್ಮ ಮದುವೆ ದಾರ ಮುಹೂರ್ತ ನೆರವೇರ್ತಾ ಇದೆ. ಜಸ್ಟ್ ವಿಜುವಲೈಸ್ ದಟ್. ನಿಮ್ಮ ಕಣ್ಮುಂದೆ ಆ ಚಿತ್ರಣವನ್ನು ತಗೊಳ್ಳಿ. ಆ ಚಿತ್ರಣವನ್ನು ತಗೊತಾ ಇದ್ದೀರಾ. ಜಸ್ಟ್ ಅಬ್ಸರ್ವ್ ದಟ್, ಜಸ್ಟ್ ಫೀಲ್ ದಟ್, ಅಬ್ಸರ್ವ್ ದಟ್, ಜಸ್ಟ್ ಫೀಲ್ ದಟ್. ಅಗೇನ್ ಟೇಕ್ ಡೀಪ್ ಬ್ರೆತ್. ಮತ್ತು ನಿಮ್ಮ ಸಂಪೂರ್ಣ ಗಮನನ ನಿಮ್ಮೊಂದು ಉಸಿರಾಟದ ಮೇಲೆ ತಗೊಳ್ಳಿ. ಓಕೆ, ನಾವು ಯಾರ್ ಇಂಟು ದಟ್ ಮೂಮೆಂಟ್. ಓಕೆ, ತುಂಬ ಎಕ್ಸೈಟ್ ಆಗಿದ್ದೀರಾ, ತುಂಬ ಹ್ಯಾಪಿ ಆಗಿದ್ದೀರಾ. ಈ ಒಂದು ಮೂಮೆಂಟ್ಗೋಸ್ಕರ ನೀವೊಂದು ಇಡೀ ಲೈಫ್ನ ಕಾಯ್ತಾ ಇದ್ರಿ. ಈಗ ನೀವು ಇಷ್ಟಪಟ್ಟಿರೋ ಪಾರ್ಟ್ನರ್ನ ಜೊತೆಗೆ ನಿಮ್ಮ ವಿವಾಹ ನೆರವೇರ್ತಿದೆ. ಎಲ್ಲರೂ ಕೂಡ ಕ್ಲಾಪ್ನ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ನಿಮ್ಮೊಂದು ಖುಷಿನ ವ್ಯಕ್ತಪಡಿಸಿದ್ದಾರೆ, ಎಲ್ಲರೂ ಕೂಡ ನಿಮಗೆ ಹಾರೈಸ್ತಿದ್ದಾರೆ. ಅದನ್ನು ಅನುಭವಿಸಿ. ಓಕೆ, ಅದನ್ನು ಸಂಪೂರ್ಣವಾಗಿ ಅನುಭವಿಸಿ. ಎಲ್ಲರೂ ಕೂಡ ನಿಮ್ಮ ಕಣ್ಣಲ್ಲಿ ಆ ಖುಷಿಯ ಕಣ್ಣೀರು ಬರ್ತಾ ಇದೆ ನಿಮ್ಮಲ್ಲಿ. ಓಕೆ, ಐ ಜಸ್ಟ್ ವೇಟೆಡ್ ಫಾರ್ ದಿಸ್ ವೆರಿ ಬ್ಯೂಟಿಫುಲ್ ಮೂಮೆಂಟ್. ಆ ರೀತಿ ನಿಮ್ಮ ಒಂದು ಕಣ್ಣಲ್ಲಿ ಆ ಭಾವನೆ ವ್ಯಕ್ತ ಆಗ್ತಿದೆ, ಆ ಖುಷಿ ವ್ಯಕ್ತ ಆಗ್ತಿದೆ. ಜಸ್ಟ್ ಫೀಲ್ ದಟ್. ಓಕೆ, ಒಂದು ಸಂಪೂರ್ಣ ಖುಷಿಯನ್ನು ಅನುಭವಿಸಿ, ನಿಮ್ಮ ಒಂದು ಸಂತೋಷವನ್ನು ಅನುಭವಿಸಿ. ಯು ಆರ್ ಟೋಟಲಿ ಹ್ಯಾವಿಂಗ್ ದಿಸ್ ಮೂಮೆಂಟ್, ಯು ಆರ್ ಟೋಟಲಿ ಎಂಜಾಯಿಂಗ್ ದಿಸ್ ಮೂಮೆಂಟ್, ಯು ಆರ್ ಟೋಟಲಿ ಈ ಒಂದು ಕ್ಷಣದಲ್ಲಿ ನೀವು ಸಂಪೂರ್ಣವಾಗಿ ಅದನ್ನು ಅನುಭವಿಸ್ತಾ ಇದ್ದೀರಾ. ಜಸ್ಟ್ ಫೀಲ್ ದಟ್. ಯು ಆರ್ ಇಂಟು ರಿಲೇಷನ್ಶಿಪ್ ನಾವು. ಆ ಒಂದು ಖುಷಿಯ ಭಾವ ನಿಮ್ಮ ಮುಖದ ಮೇಲೆ ಇವಾಗ ಕಾಣ್ತಾ ಇದೆ. ನಿಮ್ಮ ಮುಖದ ಮೇಲೆ ನಗು ಬರ್ತಾ ಇದೆ, ನಿಮ್ಮ ಒಂದು ಮುಖದ ಮೇಲೆ ಖುಷಿಯ ಭಾವನೆ ವ್ಯಕ್ತ ಆಗ್ತಿದೆ. ಜಸ್ಟ್ ಫೀಲ್ ದಟ್. Now you are happily married to your partner. Just feel yourself. Yes, thank you. Just feel yourself. Yes, I'm married to this person. Just feel yourself. Assume yourself. Yes, I'm happily married. Now. Just take a slow, deep breath. ನಿಮ್ಮೊಂದು ಸಂಪೂರ್ಣ ಗಮನವನ್ನು ನಿಮ್ಮೊಂದು ಉಸಿರಾಟದ ಮೇಲೆ ತಗೊಂಡೋಗಿ. Now just take a deep breath. Inhale and exhale. Now slowly open your eyes. So thank you so much. ಸೊ ಈ ರೀತಿಯಾಗಿ ಈ ಒಂದು ಅದ್ಭುತವಾದ ಒಂದು ಗೈಡೆಡ್ ಮೆಡಿಟೇಷನ್ನ ನೀವು ಮಾಡಿದ್ದೀರಾ. ಆ್ಯಂಡ್ ಯು ಆರ್ ಟೋಟಲಿ ಹ್ಯಾಪಿ ನೌ. ಆ್ಯಂಡ್ ಐ ವಿಶ್ ಯು ಆಲ್ ಗುಡ್. ಸೊ ಥ್ಯಾಂಕ್ ಯು ಸೊ ಮಚ್ ಆಲ್ ಫಾರ್ ಡೂಯಿಂಗ್ ದಿಸ್ ವಂಡರ್ಫುಲ್ ಮೆಡಿಟೇಷನ್. ಸೊ ಇವಾಗ ನೀವು ಈ ಒಂದು ಸಂಪೂರ್ಣ ವಿಷಯನ ತಿಳ್ಕೊಂಡು ಅರ್ಥನ ಮಾಡ್ಕೊಂಡ್ರಿ. ಸೊ ದಟ್ ನಾವು ಇಟ್ಸ್ ಯುವರ್ ಟರ್ನ್. ಓಕೆ, ಸೊ ಈ ಒಂದು ರೀತಿಯಲ್ಲಿ ನೀವು ಒಂದು ಗೈಡೆಡ್ ಮೆಡಿಟೇಷನ್ನ ಮಾಡಿದ್ದೀರಾ. ಓಕೆ, ಸಂಪೂರ್ಣವಾಗಿ ನೀವು
ಈ ಒಂದು ಪ್ರೋಸೆಸ್ಸಲ್ಲಿ ನಿಮ್ಮೊಂದು ಭಾವದಲ್ಲಿ ಈ ಒಂದು ಭಾವದಲ್ಲಿ ಇದ್ರಿ. ಓಕೆ, ಐ ನೋ ಯು ಫೆಲ್ಟ್ ದಟ್ ಆ್ಯಂಡ್ ಐ ಆಮ್ ಸೋ ಮಚ್ ಹ್ಯಾಪಿ ಫಾರ್ ಯು ಆ್ಯಂಡ್ ಐ ವಿಶ್ ಯು ಆಲ್ ಗುಡ್. ನಾನು ನಿಮಗೆ ಕಂಗ್ರ್ಯಾಚುಲೇಟ್ನ ಮಾಡ್ತಾ ಇದ್ದೀನಿ. ಐ ಜಸ್ಟ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಓಕೆ, ರಿಮೆಂಬರ್ ದಟ್ ಯು ಹ್ಯಾವ್ ದ ಪವರ್ ಟು ಮ್ಯಾನಿಫೆಸ್ಟ್ ಎನಿಥಿಂಗ್ ಯು ವಾಂಟ್. ಜಸ್ಟ್ ಅಸ್ಯೂಮ್ ಇಟ್. ನೀವು ಅದನ್ನು ಅಸ್ಯೂಮ್ ಮಾಡ್ತಾ ಬನ್ನಿ. ಓಕೆ, ಆ್ಯಂಡ್ ಐ ಆಮ್ ಜಸ್ಟ್ ವಿಶಿಂಗ್ ಯು ಆಲ್ ಗುಡ್. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ಯಾರು ನಿಮ್ಮ ಒಂದು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕು, ಓಕೆ, ನಾನು ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಓಕೆ, ಈ ಒಂದು ಸಂಪೂರ್ಣ ವಿಡಿಯೋನ ವಾಚ್ ಮಾಡಿ. ಓಕೆ, ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಐ ಜಸ್ಟ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಓಕೆ, ಅಡ್ವಾನ್ಸ್ ಆಗಿ ನಿಮಗೆ ನಾನು ವಿಶ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಈ ಒಂದು ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಹೇಗೆ ಅನ್ನಿಸ್ತು ಅದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಹ್ಯಾವ್ ಎ ಲವ್ಲಿ ಟೈಮ್.